ಫ್ರೆಂಡ್ಸ್, ಎಲ್ಲರೂ ನಿಮಗೆ ಬೆಲೆ ಕೊಟ್ಟು ಗೌರವ ಕೊಡಬೇಕು ಅಂದರೆ, ನೀವು ಹೇಳೋ ಮಾತನ್ನ ಕೇಳಿ ಅದೇ ರೀತಿ ನಡ್ಕೋಬೇಕು ಅಂದರೆ, ನೀವು ನಿಮ್ಮನ್ನ ಒಬ್ಬ ಪವರ್ಫುಲ್ ವ್ಯಕ್ತಿಯಾಗಿ ಬದಲಾಯಿಸ್ಕೊಳ್ಬೇಕು. ಈಗಿನ ಕಾಲದಲ್ಲಿ ತುಂಬ ಜನ ತಮಗಿಂತ ಹೆಚ್ಚು ಪವರ್ಫುಲ್ ಆಗಿರೋ ವ್ಯಕ್ತಿಗಳಿಗೇನೆ ಬೆಲೆ ಕೊಡೋದು. ಇದಕ್ಕೆ ರಿವರ್ಸ್ ಸೈಕಾಲಜಿ ತುಂಬಾನೇ ಯೂಸ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ರಿವರ್ಸ್ ಸೈಕಾಲಜಿಯನ್ನ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು ಬಳಸ್ತಾರೆ. ಎಕ್ಸಾಂಪಲ್ಗೆ, ನಿಮ್ಮ ಊರಿನಲ್ಲಿ ಯಾರಾದರೂ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ರೆ ಅವನು ಎಷ್ಟೇ ಕೆಟ್ಟವನಾಗಿದ್ರೂ ಕೂಡ ಜನ ಅವನಿಗೆ ತುಂಬಾನೇ ಬೆಲೆ ಕೊಡ್ತಾರೆ. ಯಾಕಂದ್ರೆ ಅವನ ಹತ್ರ ಮನಿ ಪವರ್ ಇರೋದ್ರಿಂದ. ಆದರೆ ಈ ರೀತಿ ಕೇವಲ ಮನಿ ಪವರ್ನಿಂದ ಅಷ್ಟೇ ಅಲ್ಲದೆ, ಈ ರಿವರ್ಸ್ ಸೈಕಾಲಜಿಯ ಟ್ರಿಕ್ಸ್ಗಳನ್ನು ತಿಳ್ಕೊಳ್ಳೋದ್ರಿಂದ ಕೂಡ ಬೇರೆಯವರು ನಿಮಗೆ, ನಿಮ್ಮ ಮಾತಿಗೆ ಬೆಲೆ ಕೊಡೋ ರೀತಿ ಮಾಡಬಹುದು. ಇದೊಂದು ಪವರ್ಫುಲ್ ಮೆಥಡ್. ಇದನ್ನ ತಿಳ್ಕೊಂಡಿದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ ಅಷ್ಟೇ ಅಲ್ಲದೆ ನಿಮ್ಮ ಗರ್ಲ್ ಫ್ರೆಂಡ್ ಹತ್ರನೂ ಕೂಡ ನಿಮಗೆ ಇರೋ ಬೆಲೆಯನ್ನ ಹೆಚ್ಚಿಸ್ಕೊಳ್ಬಹುದು. ನೀವು ಹೇಳಿದ ಹಾಗೇನೆ ಅವರು ಕೇಳೋ ರೀತಿ ಮಾಡಬಹುದು. ಈ ಎಲ್ಲಾ ವಿಷಯಗಳ ಬಗ್ಗೆನೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಖಂಡಿತ ನಿಮ್ಮ ಲೈಫ್ನಲ್ಲಿ ದೊಡ್ಡ ಬದಲಾವಣೆಯನ್ನೇ ತರುತ್ತೆ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮೊದಲನೇದಾಗಿ ಏನು ಅಂದ್ರೆ, ನೀವು ಎಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ರೂ ಕೂಡ ನೀವು ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲದೆ ಇರೋ ತರ ಕಾಣಿಸ್ಕೊಳ್ಬೇಕು. ಮನುಷ್ಯರಲ್ಲಿ ಒಂದು ರಿಯಾಕ್ಟೆನ್ಸ್ ಇರುತ್ತೆ. ಯಾರಾದರೂ ಅವರ ಫ್ರೀಡಮ್ ಅನ್ನ ಕಿತ್ಕೊಳ್ತಾ ಇದ್ದಾರೆ ಅನಿಸಿದಾಗ ಅವರು ಅದನ್ನ ಹಿಂದಿರುಗಿ ಪಡೆಯೋದಕ್ಕೆ, ಅದಕ್ಕೆ ವಿರುದ್ಧವಾಗಿ ರಿಯಾಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ಗೆ, ನೀವು ಒಂದು ಹುಡುಗಿಯನ್ನ ಅಥವಾ ಹುಡುಗನನ್ನು ತುಂಬಾ ಇಷ್ಟಪಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಆಗ ನೀವು ಅವರಿಗೋಸ್ಕರನೇ ತುಂಬಾ ಸಮಯವನ್ನ ಸ್ಪೆಂಡ್ ಮಾಡ್ತಾ ಇರ್ತೀರಾ, ಅವರ ಹಿಂದೆನೆ ಹೋಗ್ತಾ ಇರ್ತೀರಾ. ಆದ್ರೆ ಅವರು ಮಾತ್ರ ನಿಮ್ ಬಗ್ಗೆ ಸ್ವಲ್ಪನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ರೀತಿ ಹೆಚ್ಚಾಗಿ ನಡೆಯೋದು ಹುಡುಗಿಯರ ವಿಷಯದಲ್ಲೇ. ಈ ರೀತಿ ಯಾಕಾಗುತ್ತೆ ಅಂದ್ರೆ, ನೀವು ಯಾರನ್ನ ತುಂಬಾ ಇಷ್ಟಪಡ್ತಾ ಇರ್ತೀರೋ ಅವರ ಮುಂದೆ ನಿಮ್ಗೆ ಅವರ ಅವಶ್ಯಕತೆ ಇರೋದನ್ನ ತೋರಿಸ್ಕೊಳ್ತಾ ಇದ್ದೀರಾ. ಇದರಿಂದ ನಿಮ್ಗೆ ಅವರ ಅವಸರ ಹೆಚ್ಚಾಗಿರೋ ತರ ಅವರಿಗೆ ಅರ್ಥ ಮಾಡಿಸ್ತಾ ಇದ್ದೀರಾ. ಯಾವಾಗ ಎದುರುಗಡೆ ಇರೋ ವ್ಯಕ್ತಿಗೆ ಅವರ ಅವಶ್ಯಕತೆ ನಿಮ್ಗೆ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೋ ಆಗ ಅವರು ನಿಮ್ಮನ್ನ ಕೀಳಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅವರ ಪ್ರಕಾರ ಅವರು ನಿಮ್ಮ ಜೊತೆ ಇದ್ರೆ ಅವರ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ಅವರಿಗೆ ಅನಿಸ್ತಾ ಇರುತ್ತೆ. ಒಂದು ವೇಳೆ ಅವರು ನಿಮ್ಮ ಜೊತೆನೇ ಇದ್ರೂ ಕೂಡ ಅವರು ನಿಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂದ್ರೆ, ಅವರು ನಿಮ್ಮ ಅವಶ್ಯಕತೆಗೋಸ್ಕರ ಅಷ್ಟೇ ನಿಮ್ಮ ಜೊತೆ ಇರ್ತಾರೆ. ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಈ ಕಾರಣಗಳಿಂದಲೇ ಅವರಲ್ಲಿ ರಿಯಾಕ್ಟೆನ್ಸ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಅದು ಅವರನ್ನ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನಿಮ್ಮನ್ನ ಇಗ್ನೋರ್ ಮಾಡೋ ಹಾಗೆ ಮಾಡುತ್ತೆ. ನಿಮ್ಮಿಂದ ಅವರು ದೂರ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೇಲ್ಸ್ ಮ್ಯಾನ್. ನೀವು ಯಾವುದಾದ್ರೂ ಒಂದು ವಸ್ತುವನ್ನ ಅಥವಾ ಏನಾದರೂ ತಗೊಳ್ಳೋದಕ್ಕೆ ಹೋದಾಗ ಅಲ್ಲಿರುವ ಸೇಲ್ಸ್ ಮ್ಯಾನ್ ನಿಮಗೆ ಆ ವಸ್ತುವನ್ನ ತಗೊಳ್ಳೋದಕ್ಕೆ ಪದೇ ಪದೇ ಬಲವಂತ ಮಾಡ್ತಾ ಇದ್ರೆ ಅದು ನಿಮಗೆ ಇಷ್ಟ ಆಗದೆ ಆ ವಸ್ತುವನ್ನ ತಗೊಳ್ಳೋದಕ್ಕೆ ಕೂಡ ಹೋಗೋದಿಲ್ಲ. ಅದೇ ರೀತಿ ಮತ್ತೊಬ್ಬ ಸೇಲ್ಸ್ ಮ್ಯಾನ್ ನಿಮ್ಮ ಕಡೆ ಇಂಟ್ರೆಸ್ಟ್ ಇಲ್ಲದೆ ಆ ವಸ್ತುವನ್ನ ತಗೊಳ್ಳೋದಕ್ಕೆ ಹೆಚ್ಚು ಬಲವಂತ ಮಾಡದೆ ನಾವಾಗೆ ಆ ವಸ್ತುವಿನ ಬೆಲೆಯನ್ನ ಕೇಳಿದಾಗ ಅದು ತುಂಬಾ ಕಾಸ್ಟ್ಲಿ ಅಂತ ಸೇಲ್ಸ್ ಮ್ಯಾನ್ ಹೇಳಿದ್ರೆ ಇಂಥವರ ಜೊತೆಯಲ್ಲೇ ನಾವು ಹೆಚ್ಚಾಗಿ ವಸ್ತುಗಳನ್ನ ತಗೊಳ್ಳೋದಕ್ಕೆ ಹೋಗ್ತೀವಿ. ಅಂದ್ರೆ ಯಾರಾದ್ರೂ ನಿಮ್ಗೆ ಬೆಲೆ ಕೊಡಬೇಕು ಅಂದ್ರೆ ನೀವು ಅವರ ಬಗ್ಗೆ ಇಂಟ್ರೆಸ್ಟೇ ಇಲ್ಲದೆ ಇರೋ ತರ ಆಕ್ಟ್ ಮಾಡಬೇಕು. ಇದರಿಂದ ಅವರು ಆಟೋಮೆಟಿಕ್ ಆಗಿ ನಿಮ್ಮ ದಾರಿಗೆ ಬರ್ತಾರೆ. ಇನ್ನು ಎರಡನೆಯದ್ದು, ಜನರು ಯಾವುದನ್ನ ಕಂಡ್ರೆ ಭಯ ಪಡ್ತಾರೋ ಅದನ್ನೇ ಹೆಚ್ಚಾಗಿ ಬಯಸ್ತಾರೆ. ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಒಂದು ಬಾಕ್ಸ್ ನಲ್ಲಿ ಚಾಕ್ಲೇಟ್ಸ್ ಗಳನ್ನ ಆಫರ್ ಮಾಡ್ತಾರೆ. ಮೊದಲನೇ ಬಾಕ್ಸ್ ನಲ್ಲಿ 2 ಚಾಕ್ಲೇಟ್ಗಳನ್ನ ಇಡ್ತಾರೆ, ಮತ್ತೊಂದರಲ್ಲಿ 10 ಚಾಕ್ಲೇಟ್ಗಳನ್ನ ಇಡ್ತಾರೆ. ಇದರ ಬಗ್ಗೆ ಜನಗಳನ್ನ ಕೇಳಿದಾಗ ತುಂಬಾ ಜನ 2 ಚಾಕ್ಲೇಟ್ಗಳಿರುವಂತಹ ಚಾಕ್ಲೇಟ್ಗಳೇ ಮತ್ತೊಂದು ಬಾಕ್ಸ್ ನಲ್ಲಿರುವಂತಹ ಚಾಕ್ಲೇಟ್ಗಳಿಗಿಂತ ತುಂಬಾ ಟೇಸ್ಟ್ ಆಗಿದ್ವು ಅಂತ ಹೇಳ್ತಾರೆ. ಆದ್ರೆ ಈ 2 ಬಾಕ್ಸ್ ನಲ್ಲಿರುವಂತಹ ಚಾಕ್ಲೇಟ್ಗಳು ಸೇಮ್ ಆಗಿದ್ವು. ಇದರಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಜನರು ಯಾವಾಗ್ಲೂ ಕೂಡ ಲಿಮಿಟ್ ಆಗಿ ಸಿಗೋ ವಸ್ತುಗಳಿಗೇನೆ ಯಾವಾಗ್ಲೂ ಬೆಲೆ ಕೊಡ್ತಾರೆ. ನೀವು ಗಮನಿಸಿರ್ಬೋದು, ಯಾವ ಕಾಲೇಜ್ನಲ್ಲಿ, ಯಾವ ಸ್ಕೂಲ್ನಲ್ಲಿ ಲಿಮಿಟೆಡ್ ಸೀಟ್ಗಳಿರುತ್ತೋ ಅಂಥವುಗಳಿಗೇನೆ ಈ ಸಮಾಜದಲ್ಲಿ ಒಳ್ಳೆಯ ಹೆಸರಿರುತ್ತೆ. ಜನ ಯಾವಾಗಲೂ ನಂಬೋದೇನು ಅಂದರೆ, ಸುಲಭವಾಗಿ ಸಿಗೋ ವಸ್ತುಗಳಿಗಿಂತ ಕಷ್ಟಪಟ್ಟು ಸಂಪಾದಿಸಿದಂತಹ ವಸ್ತುಗಳೇ ತುಂಬ ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ತಾರೆ. ಆದರೆ ಇದು ಎಲ್ಲ ಸಂದರ್ಭದಲ್ಲೂ ಸರಿ ಹೋಗಲ್ಲ. ಇದೇ ಕಾನ್ಸೆಪ್ಟನ್ನು ನೀವು ನಿಮ್ಮ ಜೀವನದಲ್ಲಿ ಸಹ ಅಳವಡಿಸ್ಕೊಳ್ಬೋದು. ಒಂದು ವೇಳೆ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಅವೈಲಬಿಲಿಟಿಯನ್ನು ಕಡಿಮೆ ಮಾಡ್ಕೋಬೇಕು. ಅಂದರೆ ನೀವು ಯಾರಿಗೂ ಸಹ ಯಾವಾಗಲೂ ಹೆಚ್ಚಾಗಿ ಸಿಗಲೇಬಾರ್ದು. ನೀವು ಯಾರನ್ನಾದರೂ ಹೆಚ್ಚಾಗಿ ಮೀಟ್ ಮಾಡ್ತಾ ಯಾವಾಗಲೂ ಅವರ ಜೊತೆಗೇನೆ ಇದ್ರೆ ಆಗ ಅವರು ನಿಮಗೆ ಕೊಡುವಂತಹ ಬೆಲೆಯನ್ನ ಕೊಡದೆ ಹೋಗ್ಬೋದು. ಇನ್ನು ಮೂರನೆಯದ್ದು ದ ಗಿವ್ ಅಂಡ್ ಟೇಕ್ ರೂಲ್. ರೆಸ್ಟೋರೆಂಟ್ಗಳಲ್ಲಿ ಅನೇಕ ರೀತಿಯ ರಿಸರ್ಚ್ಗಳನ್ನು ಮಾಡ್ತಾರೆ. ನೀವು
ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ಈ ವಿಷಯನ ಗಮನಿಸೇ ಇರ್ತೀರಾ. ವೇಟರ್ಸ್ಗಳು ಯಾವಾಗ ಬಿಲ್ ಅನ್ನ ತಗೊಂಡ್ ಬರ್ತಾರೋ ಬಿಲ್ ನ ಜೊತೆಗೆ ಫ್ರೀ ಆಗಿ ಸೋಂಪ್ ಅಥವಾ ಏನಾದ್ರೂ ಸ್ವೀಟ್ಸ್ ಅನ್ನ ಫ್ರೀ ಆಗಿ ತಂದು ಕೊಡ್ತಾರೆ. ಒಂದು ಸ್ಟಡಿ ಪ್ರಕಾರ ಗೊತ್ತಾಗಿದ್ದೇನು ಅಂದ್ರೆ ರೆಸ್ಟೋರೆಂಟ್ ಗಳಲ್ಲಿ ವೇಟರ್ಸ್ಗಳು ಕೊನೆಯದಾಗಿ ಬಿಲ್ ಕೊಡೋಕು ಮುಂಚೆ ನಿಮ್ಗೆ ಏನಾದ್ರೂ ಫ್ರೀ ಆಗಿ ತಂದು ಕೊಟ್ರೆ ಅದಕ್ಕೆ ಜನಗಳು ಅಟ್ರಾಕ್ಟ್ ಆಗಿ ಅವರಿಗೆ ಟಿಪ್ಸ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಇವರಿಗೆ ಗಿಫ್ಟ್ ಗಳನ್ನ ಕೊಟ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ನಮ್ಗೆ ಹೆಚ್ಚು ರೆಸ್ಪೆಕ್ಟ್, ಹೆಚ್ಚು ಬೆಲೆಯನ್ನ ಕೊಡ್ತಾರೆ. ಹಾಗಂತ ಲಿಮಿಟ್ಸ್ ಗಳನ್ನ ದಾಟಿ ಗಿಫ್ಟ್ ಗಳನ್ನ ಕೊಡಬಾರ್ದು. ಅದರಿಂದ ಅವರ ದೃಷ್ಟಿಯಲ್ಲಿ ನೀವು ಚಿಕ್ಕವರಾಗ್ತೀರಾ. ಇನ್ನು ನಾಲ್ಕನೆಯದ್ದು, ತುಂಬಾ ಜನ ತಮ್ಮ ತಪ್ಪನ್ನ ಒಪ್ಕೊಳ್ಳೋದಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದ್ರು ಕೂಡ ನಾನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾರೆ. ಓವರ್ ಕಾನ್ಫಿಡೆನ್ಸ್ ಇಂದ ನನಗೆ ಎಲ್ಲವೂ ಗೊತ್ತು ಅನ್ನೋ ರೀತಿ ಆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಇವರಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಈ ರೀತಿ ಯಾಕೆ ಮಾಡ್ತಾರಂದ್ರೆ ಎಲ್ಲರೂ ನಮ್ಮನ್ನ ಬುದ್ಧಿವಂತ ಅಂದ್ಕೊಳ್ಳಿ ಅಂತ. ಕೆಲವೊಮ್ಮೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅದರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಇದನ್ನ ನೋಡಿದ್ದೀನಿ, ನಾನು ಇದರ ಬಗ್ಗೆ ಕೇಳಿದ್ದೀನಿ, ಹಾಗೆ ಹೀಗೆ ಅಂತ ಏನಾದ್ರೂ ಒಂದು ಸುಳ್ಳನ್ನ ಹೇಳ್ತಾರೆ. ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಾವಾಗ್ಲೂ ಕೂಡ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಗೊತ್ತಿರೋ ಹಾಗೆ ಮಾತಾಡಬಾರ್ದು. ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೇನು ಚಿಕ್ಕವರಾಗಲ್ಲ. ಅದು ಬೇರೆಯವರ ಮನಸ್ಸಲ್ಲಿ ನಿಮ್ಮ ವ್ಯಾಲ್ಯೂವನ್ನ ಹೆಚ್ಚಿಸುತ್ತೆ. ಗೊತ್ತಿಲ್ಲ ಅಂತ ಹೇಳೋದ್ರಿಂದ ನೀವು ಇನ್ನೂ ಹೆಚ್ಚು ವಿಷಯವನ್ನ ತಿಳ್ಕೋಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.